ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಕರ್ವ್ ಡಿಸೈನಲ್ಲಿ ಸ್ಟಿಚ್ ಮಾಡುವಂಥದ್ದು ಬ್ಲೌಸು. ಆಲ್ರೆಡಿ ನಾನು ಒಂದು ಬಳೆಯಲ್ಲಿ ಈ ಥರ ಮಾರ್ಕ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾನ್ವಸ್ನ. ಅದನ್ನ ಇವಾಗ ಕತ್ತರಿಲಿ ಕಟ್ ಮಾಡ್ಕೊತಾ ಇದ್ದೀನಿ. ಆ ಶೇಪಲ್ಲಿ ಕ್ರಾಸಾಗಿ ಬಂದು ಅದಕ್ಕೂ ಕರ್ವ್ ಡಿಸೈನ್ ಬರುತ್ತೆ. ಆ ಥರ ಡಿಸೈನ್ ಇದು. ಒಂಥರ ನೋಡೋಕೆ ತುಂಬ ಚೆನ್ನಾಗಿದೆ. ಒಂಥರ ನ್ಯೂ ಟ್ರೆಂಡಿಂಗ್ ಆಗಿದೆ. ಈ ಥರ ಡ್ರೆಸ್ಗಳಿಗೆಲ್ಲ ಸ್ಟಿಚ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗೆಲ್ಲ ಕರ್ವ್ ಡಿಸೈನ್ ಟ್ರೆಂಡಿಂಗ್ ಆಗಿರೋದ್ರಿಂದ ನೀವು ಯಾವುದೇ ಡಿಸೈನ್ಗಾದ್ರೂ ಕರ್ವ್ ಡಿಸೈನ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಈ ರೀತಿ ರೆಡಿಯಾಗಿದೆ. ನಾನು ಎರಡನ್ನೂ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎರಡು ಕಡೆ ಒಂದೇ ಕಡೆ ಬರಬಾರ್ದಲ್ವ, ಆ ಕಡೆ ಒಂದು ಈ ಕಡೆ ಒಂದು ಬರಬೇಕು. ಈ ರೀತಿ ನೋಡಿ, ಈ ರೀತಿ. ಇದಕ್ಕೆ ನಾನು ಸೀರೆ ಪೀಸ್ ತೊಗೊಂಡಿದ್ದೀನಿ, ಸ್ವಲ್ಪ ಕಟ್ ಮಾಡಿಕೊಂಡು. ಇವಾಗ ಇದನ್ನು ಇಟ್ಟು ಕರೆಕ್ಟಾಗಿ ಇಟ್ಕೊಂಡು ಇದು ಮಾಡ್ಕೋಬೇಕು. ಯಾಕೆಂದರೆ ಅದು ಬಟ್ಟೆ ಸಾಕಾಗಲ್ಲ, ನಾವು ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದೀವಲ್ಲ. ಹಾಗಾಗಿ ಅದು ಕೆಳಗಡೆ ಸ್ವಲ್ಪ ಜಾಯಿಂಟಿಂಗ್ ಬಂದೇ ಬರುತ್ತೆ. ಆವಾಗ ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ಆ ಕಡೆ ಸ್ವಲ್ಪ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಡಿಸೈನ್ಗೆ ಕರೆಕ್ಟಾಗಿ ಆಗುತ್ತೆ. ಇದೇ ಅಂತಲ್ಲ, ಯಾವುದೇ ರೆಡಿ ಒಂದು ಅರ್ಧ ಮೀಟ್ರ್ 1 ಮೀಟ್ರು ಆ ಥರ ಬಟ್ಟೆ ತೊಗೊಂಡ್ರೆ ಏನಿಲ್ಲ. ಈ ಥರ ಸೀರೆ ಪೀಸಲ್ಲಾದರೆ ಹಿಂಗೆ ಜಾಯಿಂಟಿಂಗ್ ಬಂದೇ ಬರುತ್ತೆ. ಇಲ್ಲ ಬಾರ್ಡರಲ್ಲಿ ಮಾಡ್ತೀವಿ ಅಂದರೆ ಜಾಯಿಂಟಿಂಗ್ ಬರುತ್ತೆ. ಆ ಥರ ಇರುತ್ತೆ, ನೋಡ್ಕೊಂಡು ಮಾಡಬೇಕಾಗುತ್ತೆ. ನೋಡಿ, ಇವಾಗ ಇದನ್ನು ಹಂಗೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇದು ಇನ್ನೌಟ್ ಮಾಡಬೇಕು. ಹಾಗಾಗಿ ಕೆಳಗಡೆ ಒಂದು ಲೈನಿಂಗ್ ಪೀಸ್ ತೊಗೊಂಡೆ. ಲೈನಿಂಗ್ ಇಟ್ಬಿಟ್ಟು ಮತ್ತೆ ಬ್ಲೌಸ್ ಪೀಸ್ ಇಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಇನ್ನೌಟ್ ಮಾಡಿಬಿಡೋಣ. ಯಾಕೆಂದರೆ ಡಿಸೈನ್ ಶೇಪ್ ಬರಬೇಕು ಅಂದರೆ ಇನ್ನೌಟ್ ಮಾಡಲೇಬೇಕು. ಮಾಮೂಲಿ ರೌಂಡ್ ಶೇಪ್ ಆದರೆ ಬೇಕಾದರೆ ಪೈಪಿಂಗ್ ಆದರೆ ಹಂಗೆ ಸ್ಟಿಚ್ ಮಾಡಿ ಒಳಗಡೆ ಲೈನಿಂಗ್ ಬಟ್ಟೆ ಬೇಕಾಗಿರಲಿಲ್ಲ. ಆದರೆ ಇದಕ್ಕೆ ಲೈನಿಂಗ್ ಬಟ್ಟೆ ಕೊಟ್ಬಿಡೋಣ, ಸ್ಟಿಫ್ ಆಗಿರುತ್ತೆ ಅಂದ್ಬಿಟ್ಟು ಲೈನಿಂಗ್ ಬಟ್ಟೆನೇ ತಗೊಂಡು ಇವಾಗ 3 ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಆ ಕರ್ವ್ ಡಿಸೈನ್ ಹೇಗಿದೆ ಹಾಗೆಯೇ ಸ್ಟಿಚ್ ಮಾಡಿ, ಮತ್ತು ಆ ಮೂಲೆಯಲ್ಲಿ ಸೂಜಿನ ಕೆಳಗೆ ಇಳಿಸ್ಬಿಟ್ಟು ತಿರುಗಿಸ್ಕೊಳ್ಳಿ. ಆಗ ನೀಟಾಗಿ ಬರುತ್ತೆ ಫಿನಿಶಿಂಗಾಗಿ. ಕರ್ವ್ ಡಿಸೈನ್ ನಿಮಗೆಲ್ಲೂ ಹೆಚ್ಚು ಕಮ್ಮಿ ಆಗೋದಿಲ್ಲ, ಶೇಪ್ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಅದು ರೌಂಡ್ ಶೇಪ್ ಸ್ಟಿಚ್ ಮಾಡಿ, ತುದಿ ಮಧ್ಯದಲ್ಲಿ ಬಂದಾಗ ಮೂಲೆಯಲ್ಲಿ ಸೂಜಿನ ಕೆಳಗೆ ಇಳಿಸ್ಬಿಟ್ಟು ಹಿಂಗೆ ತಿರುಗಿಸ್ಕೊಳ್ಳಿ. ನಾನು ಮಾಡ್ತಾಯಿದ್ದೀನಲ್ಲ ಆ ರೀತಿ. ಆವಾಗ ನೀಟಾಗಿ ಬರುತ್ತೆ ಶೇಪು. ಒಂಚೂರು ಆ ಕಡೆ ಈ ಕಡೆ ಸೊಟ್ಟ ಪಟ್ಟ ಬರೋದು ಆ ಥರ ಏನು ಬರೋಲ್ಲ, ನೀಟಾಗಿ ಬರುತ್ತೆ ನೋಡಿ. ಆ ರೀತಿ ಒಂದು ಮೆಥಡ್ ಯೂಸ್ ಮಾಡ್ಕೊಳ್ಳಿ. ಇವಾಗ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಎರಡು ಕಡೆನೂ ಇದೇ ರೀತಿ ಮಾಡ್ಕೋಬೇಕು. ಇವಾಗ ನ್ಯಾಚ್ ಹಾಕ್ಕೊಂಡು ನ್ಯಾಚ್ ಹಾಕೋಗ್ಲು ನೋಡ್ಕೊಂಡು ನ್ಯಾಚ್ ಹಾಕ್ಕೊಳ್ಳಿ. ಕಟ್ಟಾಗ್ಬಿಟ್ರೆ ಮತ್ತೆ ಓಪನ್ ಆಗಿಬಿಡುತ್ತೆ ನಾವು ಉಲ್ಟಾ ತಿರುಗಿಸಿದಾಗ. ಹಾಗಾಗಿ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನ್ಯಾಚ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ನೀಟಾಗಿ ಬರುತ್ತೆ, ಅದೇನು ಹೆಚ್ಚು ಕಮ್ಮಿ ಏನೂ ಆಗೋಲ್ಲ. ಈ ರೀತಿ ಕೈಯಲ್ಲೇ ತಿರುಗಿಸ್ಬೇಕು. ಆಮೇಲೆ ಮೇಲ್ಗಡೆ ಸ್ವಲ್ಪ ತಿರುಗಿಸಿದಾಗ ಅದು ಬರಲಿಲ್ಲ ಅಂದರೆ ಸೂಜಿಲಿ ಸ್ವಲ್ಪ ತುದಿಲಿ ಹಿಂಗೆ ಎತ್ತಿ ಬಂದ್ಬಿಡುತ್ತೆ. ಹಂಗೆ ನೀಟಾಗಿ ಬರುತ್ತೆ. ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಏನೂ ಆಗೋಲ್ಲ ನೋಡಿ. ಸೂಜಿಲಿ ಎಲ್ಲಿ ಬರೋಲ್ಲ ಅಲ್ಲಿ ಸ್ವಲ್ಪ ಹಿಂಗೆ ತುದಿಲಿ ಎತ್ತಿದ್ರೆ ನೀಟಾಗಿ ಬರುತ್ತೆ. ಇವಾಗ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೊಂಡ್ಬಿಡೋಣ. ಅಲ್ಲಿಗೆ ಇದು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬಂತು ಡಿಸೈನು ನೋಡಿ. ನೀವು ನೋಡ್ತಾ ಇರ್ಬೋದು, ಒಂಥರ ಕ್ರಾಸಾಗಿ ಕಟ್ ಮಾಡ್ತಿದ್ವಿ, ಇದರಲ್ಲಿ ಕರ್ವ್ ಡಿಸೈನಲ್ಲಿ ಮಾಡಿದ್ದೀವಿ. ಈಗ ಬ್ಲೌಸ್ ಪೀಸ್ ತೊಗೊಂಡು ಇನ್ನೌಟ್ ಮಾಡ್ಕೊಂಬಿಡೋಣ. ಫಸ್ಟ್ಗೆ ರೌಂಡ್ ಶೇಪಲ್ಲಿ ಇದು ಇನ್ನೌಟ್ ಮಾಡಿಕೊಂಡು ಆಮೇಲೆ ನಾವು ಅದೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಕರ್ವ್ ಡಿಸೈನು, ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು. ಆ ಕರ್ವ್ ಡಿಸೈನ ನೀವು ನೀಟಾಗಿ ಬಿಡಿಸ್ಕೋಬೇಕು. ಕಟ್ ಮಾಡಿಕೊಂಡು ಕ್ಯಾನ್ವಾಸಲ್ಲೇ ಡ್ರಾಯಿಂಗ್ನ ಸ್ವಲ್ಪ ಒಂದು ಬಾಳೆನೋ ಮುಚ್ಚಳೋ ಡಬ್ಬಿನೋ ಏನೋ ಒಂದು ತೊಗೊಳ್ಳಿ. ಒಂದು 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಫುಲ್ಲು. ಅದ್ರ ಮಧ್ಯೆ ಇಟ್ಟು ಒಂದು ಸ್ಟಿಚ್ ಅದನ್ನು ರೌಂಡಾಗಿ ಶೇಪ್ ತೆಗೀರಿ. ಅದು ನೀಟಾಗಿ ಬರುತ್ತೆ. ಆವಾಗ ಹೆಚ್ಚು ಕಮ್ಮಿನೂ ಬರೋಲ್ಲ, ಒಂದೇ ಲೆವೆಲಿಗೆ ಬರುತ್ತೆ. ಆ ಥರ ಮಾಡ್ಕೊಬೋದು, ಈಸಿಯಾಗಿ ಮಾಡ್ಕೊಬೋದು ಕರ್ವ್ ಡಿಸೈನ್ನ. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈಗ ಇದನ್ನು ಇನ್ನೌಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ರೆಡಿ ಮಾಡಿಕೊಂಡು ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಇನ್ನೌಟ್ ಮಾಡ್ಕೋಬೇಕು. ಅಂದರೆ ಮೇಲೆ ಇನ್ನೌಟ್ ಮಾಡ್ತಾಯಿಲ್ಲ, ಮಾಡಿದ್ದೀನಿ ಮೇಲೆ, ಕೆಳಗಡೆ ಮಾಡಿಲ್ಲ. ಮೇಲೆ ಮಾತ್ರ ಇನ್ನೌಟ್ ಮಾಡ್ಕೊಂಡಿರೋದು. ಮೇಲೆ ಡಿಸೈನ್ ಬರುತ್ತಲ್ಲ ಅದಕ್ಕೋಸ್ಕರ. ಈ ಕೆಳಗಡೆ ಏನು ಇನ್ನೌಟ್ ಮಾಡಿಲ್ಲ. ಹಾಗೆ ಫೋಲ್ಡ್ ಮಾಡಿ ಎಮ್ಮಿಂಗ್ ಏನು ಮಾಡಲ್ಲ, ಹಾಗೆ ಸ್ಟಿಚ್ ಮಾಡಿಬಿಡ್ತೀನಿ. ಯಾಕೆಂದರೆ ಸ್ವಲ್ಪ ಅವರು ಅಡ್ಜಸ್ಟ್ ಮಾಡ್ಕೋತಾರೆ ಕಸ್ಟಮರ್ಸು. ಅಂಥವ್ರಿಗೆ ನಾನು ಹಾಗೆಯೇ ಪರವಾಗಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿಬಿಡ್ತೀನಿ ಅದೇ ಕಲರ್ ದಾರದಲ್ಲಿ. ಒಬ್ಬೊಬ್ರಿಗೆ ಮಾತ್ರ ಎಮ್ಮಿಂಗ್ ಮಾಡ್ಕೊಡ್ತೀನಿ ಆ ಥರ. ಮತ್ತು ಈ ಥರ ಆದಮೇಲೆ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಡಾಟ್ ಹಿಡಿಬೇಕಾಗುತ್ತೆ. ಈ ಥರ ಸುತ್ತ ಹೀಗೆ ನೋಡಿ, ಈ ಥರ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಪಿನ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಡಿಸೈನ್ ತುಂಬ ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಬೇಕಾದ್ರೆ ಒಂದೊಂದು ಮಣಿ ಇಡೋಕೆ ಹೇಳಿದ್ದಾರೆ, ಸ್ಟಿಚ್ ಮಾಡಬೇಕು. ಅದು ಸಿಲ್ವರ್ ಕಲರ್ ಇರೋದ್ರಿಂದ ಸಿಲ್ವರ್ ಕಲರ್ದು ಒಂದೊಂದು ಮಣಿ ಸ್ಟಿಚ್ ಮಾಡಬೇಕು. ಆ ಶೇಪ್ ಇದೆಯಲ್ಲ ಅಲ್ಲಿಗೆ. ಆ ಸ್ಟಿಚಿಂಗ್ ಆದಮೇಲೂ ನಾನು ತೋರಿಸ್ತೀನಿ, ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ ಯಾವ ರೀತಿ ಅದು ಬಂತು, ಯಾವ ರೀತಿ ಇದೆ ಅಂತ. ತುಂಬ ಬ್ಯೂಟಿಫುಲ್ಲಾಗಿದೆ, ಟ್ರೈ ಮಾಡಿ. ಸೀರೆ ಪೀಸಲ್ಲೂ ಕೊಡ್ಬೋದು, ಇಲ್ಲ ಬ್ಲೌಸ್ ಪೀಸಲ್ಲೇ ಈ ಥರ ಮಾಡ್ಬೋದು. ಚೆನ್ನಾಗಿ ಸೀರೆ ಪೀಸಲ್ಲಾದರೆ ಸ್ವಲ್ಪ ಎದ್ದು ಕಾಣಿಸುತ್ತೆ, ಬ್ಲೌಸ್ ಪೀಸಲ್ಲಿ ಏನು ಕಾಣಿಸಲ್ಲ ಅಂದ್ಬಿಟ್ಟು ನಾನು ಬ್ಲೌಸ್
ಬ್ಲೌಸ್ ಪೀಸಲ್ಲಿ ಕೊಟ್ಟಿಲ್ಲ ನೋಡಿ, ಈ ರೀತಿ ಬಂತು ಡಿಸೈನ್. ತುಂಬ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.